ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶರಾವತಿ ನದಿ ನೀರು ಬೆಂಗಳೂರಿಗೆ, ಜನಾಭಿಪ್ರಾಯ ಸರ್ಕಾರಕ್ಕೆ ತಿಳಿಸುತ್ತೇನೆ, ಭವಿಷ್ಯದ ದೃಷ್ಟಿಯಿಂದ ಕೆಲವು ಯೋಜನೆಗಳು ಅನಿವಾರ್ಯ, ಶರಾವತಿ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಿ ಸಾಗರ ಹೊಸನಗರ ತಾಲೂಕಿಗೆ 24 ಗಂಟೆ ಕರೆಂಟ್ ನೀಡಿ, ಮಾಜಿ ಶಾಸಕರ ಧೋರಣೆಗೆ ಬೇಸತ್ತು ಕಾರ್ಗಲ್ ಮತ್ತು ಹೊಸನಗರ ಪಟ್ಟಣ ಪಂಚಾಯಿತಿ ಬಿಜೆಪಿ ಸದಸ್ಯರು ನಮ್ಮನ್ನು ಬೆಂಬಲಿಸಿದ್ದಾರೆ. ಕಲ್ಮನೆ ಸೊಸೈಟಿ ಹಣ ಕಟ್ಟಿದವರಿಗೆ ಹಣ ವಾಪಸ್ ಕೊಡುವ ಭರವಸೆ ನೀಡಿದ ಬೇಳೂರು. ಸ್ತ್ರೀ ಶಕ್ತಿ ಸಭಾಭವನ ಮೇಲ್ಭಾಗದಲ್ಲಿ ಪತ್ರಕರ್ತರ ಚಟುವಟಿಕೆಗಾಗಿ ನೂತನ ಭವನಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಪತ್ರಕರ್ತರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆ ನೀಡಿದ ಶಾಸಕ ಬೇಳೂರು. ಈಗ ಸುದ್ದಿಯ ವಿವರ. ಶರಾವತಿ ನದಿ ನೀರು ಬೆಂಗಳೂರಿಗೆ ಒಯ್ಯಲು ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗಿದೆ. ಸಾರ್ವಜನಿಕರ ಪರಿಸರವಾದಿಗಳ ಅಭಿಪ್ರಾಯವನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುತ್ತದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಕೆಲವು ಹಕ್ಕುಗಳನ್ನು ತೋರಿಸ್ಕೊಂಡಿದ್ದಾರೆ. ನಾವು ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಒಬ್ಬ ಶಾಸಕರು ನಾವು ಇದ್ದೀವಿ. ಆದರೆ ತಾಲೂಕಿನ ಜನರ ಅಭಿಪ್ರಾಯವನ್ನು ಒಂದು ಸರಿ ಕೇಳ್ಕೊಳ್ತೀನಿ. ಅವರ ಏನು ಯೋಜನೆಗಳಿಗೆ ಪರಿಸರಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿದರೆ ಅದೇನಾದ್ರು ಇದ್ದರೆ ನಾನು ಅದ್ರ ಬಗ್ಗೆ ಸರ್ಕಾರಕ್ಕೆ ಮತ್ತೊಂದು ಸರಿ ಅವ್ರ ಗಮನ ಸೆಳೆಯುವ ಕೆಲಸ ನಾವು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಥರ ಇದೆ ನಮ್ಮ ತಾಲೂಕಿನಲ್ಲಿ ಅಂತ ಹೇಳುವಂಥದ್ದಿದೆ. ಬಟ್ ನಮ್ಮಲ್ಲಿ ಏನಾಗಿದೆ, ಅದು ಯಾಕೆ ನಾವು ಶರಾವತಿ ನದಿಗೆ ಬಂದಿದ್ದೀವಿ ಅಂತ ಹೇಳಿದರೆ, ಮೇಕೆದಾಟು ಯೋಜನೆ ನಮಗೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿಲ್ಲ. ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿಲ್ಲ. ಮೇಕೆದಾಟು ಯೋಜನೆ ಅನುಮತಿ ಕೊಟ್ಟರೆ ಬೆಂಗಳೂರು ಕುಡಿಯೋ ನೀರಿಗೆ ಎಷ್ಟು TMC ನೀರು ಬೇಕೋ ಅಷ್ಟು ಅಲ್ಲೇ ಸ್ವಲ್ಪ ಅರ್ಧ ಸಿಗುತ್ತೆ ಅಲ್ಲಿ. ಯಾಕಂದರೆ ಬೆಂಗಳೂರಲ್ಲಿ 1 ಕೋಟಿ ಚಿಲ್ಲರೆ ಮೇಲೆ ಜನ ಬಂದು ಸೇರೋದ್ರಿಂದ ಇದ್ದಾರೆ. ಆ ಯೋಜನೆ ಆಗಿಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಶರಾವತಿ ನೀರು ತಗೋಬೇಕು ಅನ್ನೋದು ಒಂದು ಹಾಕಿದ್ದಾರೆ. ಕಾರಣ ಇಷ್ಟೇ, ಶರಾವತಿ ನೀರು ಕುಡಿಯೋ ನೀರಿಗೆ ಮಾತ್ರ ಮತ್ತು ಕರೆಂಟ್ ಉತ್ಪಾದನೆಗೆ ಮಾತ್ರ ಇದೆ ಅನ್ನೋದನ್ನ ಅವ್ರು ಗಮನಕ್ಕೆ ತಗೊಂಡಿದ್ದಾರೆ. ಅದೇ ಯಾವುದೇ ಕೃಷಿ ಇಲಾಖೆಗೆ, ಕೃಷಿ ಇದಕ್ಕೆ ಅಥವಾ ಕೃಷಿ ಇದಕ್ಕೆಲ್ಲ ಯಾವುದೇ ಇದ್ರದ್ದು ಸಂಪರ್ಕ ಇಲ್ಲ, ಇದು ಬರೋದಿಲ್ಲ, ಕೃಷಿ ಕೊಡಲಿಕ್ಕೆ ಇಲ್ಲ ಅನ್ನೋದೊಂದು ತೊಗೊಂಡಿದ್ದರಿಂದ ಅದಕ್ಕೆ ಯೋಜನೆ ತಗೊಂಡಿದ್ದಾರೆ. ನನ್ನ ಗಮನಕ್ಕೆ ಬಂದಿರುವಂಥದ್ದು. ಸಾರ್ವಜನಿಕರ ಅಭಿಪ್ರಾಯವನ್ನು ತಿಳ್ಕೊಂಡು ನಾನು ಸರ್ಕಾರಕ್ಕೆ ಮನವಿ ತಿಳಿಸ್ತೀನಿ. 2. ಎರಡನೇದು ನಮ್ಮ ಪಂಪು ವಾಟರ್ ಸಪ್ಲೈ ಇದು ಮಾಡಿದ್ದಾರೆ. ಅದು ಒಂದು ದೊಡ್ಡ ಯೋಜನೆ, ಸ್ಟೋರೇಜ್ ಇದು ಮಾಡ್ತಾಯಿದ್ದಾರೆ. ಅದು ನೋಡಿ, ಇವತ್ತು ಈ ದೇಶದಲ್ಲಿ ಶರಾವತಿ ನದಿ ಕಟ್ಟಿದ್ದರಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಮುಕ್ಕಾಲಷ್ಟು ಜನರಿಗೆ ಇವತ್ತು ವಿದ್ಯುತ್ ಸಿಕ್ಕಿದೆ. ಇವತ್ತು ಹೊಸ ಯೋಜನೆ ಮಾಡೋದು ಬೇರೆ ಕಡೆ ನಮಗೆಲ್ಲೂ ಸಿಗೋದಿಲ್ಲ. ಇವತ್ತು ಆ ಸ್ಟೋರೇಜ್ ಯೋಜನೆ ಮಾಡೋದು ಇವತ್ತು ಕಾರವಾರಕ್ಕೆ ಇವತ್ತು ನಿನ್ನೆ ನೋಡಿ 40,000 ಕ್ಯೂಸೆಕ್ಸ್ ನೀರು 3 ದಿವಸದಿಂದ ಹೋಗ್ತಾಯಿದೆ. 4 ದಿವಸ ಆಯಿತು. 40,000 ಕ್ಯೂಸೆಕ್ಸ್ ನೀರು ಹೋಗ್ತಾಯಿದೆ, ಡೈಲಿ ಹೋಗ್ತಾಯಿದೆ. ಇವತ್ತು ಕಾರವಾರಕ್ಕೆ ಹೋಗ್ತಾಯಿದೆ. ಇನ್ನು 10% ಜಾಸ್ತಿ ಬಿಟ್ಟರೆ ಅಲ್ಲಿ ಕಾರವಾರ ಅರ್ಧ ಮುಳುಗ್ತಾಯಿದೆ. ನಾವು ಬಿಡ್ತಾ ಇಲ್ಲ, 40 ಬಿಡ್ತಾ ಇದ್ದೀವಿ ಈಗ. ಆ ನೀರು ಇವತ್ತು ಸುಮ್ಮನೆ ಹೋಗೋದನ್ನ ಈ ಥರ ಮಾಡಿದರೆ, ಒಂದು ಯೋಜನೆ ತಂದು ಅದನ್ನು ಕರೆಂಟ್ ಪವರ್ ಉತ್ಪಾದನೆ ಮಾಡೋದಕ್ಕೆ ನಮಗೆ ಬೇಡ ಅನ್ನೋದು ತಪ್ಪಾಗತ್ತೆ. ಅದು ಯಾಕಂದರೆ ಇದು ಭಾಳ ಜನರು ಏನು ಹೇಳ್ತಾರೆ, ಕೆಲವರು ಈ ಯೋಜನೆ ದುಡ್ಡು ಹೊಡ್ಕೊ ತಿನ್ನೋದು ಅಂದರೆ ಎಲ್ಲ ಯೋಜನೆಗಳು ದುಡ್ಡು ಹೊಡ್ಕೊ ತಿನ್ನೋಕ್ಕೆ ಮಾಡ್ತಾರಾ? ಅದಕ್ಕೆಲ್ಲ ಕಾನೂನಿದೆ, ಇದಿದೆ, ಅವಕ್ಕೆಲ್ಲ ಹೋರಾಟ ಮಾಡಬೇಕು. ಅವೆಲ್ಲ ಇದ್ದರೆ ನಾವೆಲ್ಲ ಹೋರಾಟ ಮಾಡೋಣ. ಆ ಥರ ಇದ್ದರೆ ಎಲ್ಲ ಯೋಜನೆಗಳನ್ನು ದುಡ್ಡು ಹೊಡ್ಕೊಳ್ಳೋಕ್ಕೆ ಮಾಡ್ತಾರೆ, ಇದು ಹೊಡೋಕ್ಕೆ ಅಂತ ಹೇಳೋದಿದೆಯಲ್ಲ, ಅದಕ್ಕೆ ನಾನು ಒಪ್ಪೋದಿಲ್ಲ. ಯೋಜನೆಗಳು ಒಂದು ಸರ್ಕಾರ ತರುತ್ತೆ ಅಂದಾಗ ನಮ್ಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. 8,200 ಕೋಟಿ ರೂಪಾಯಿ ಒಂದು ಯೋಜನೆ ತಂದಿದ್ದಾರಂದರೆ ಅದು ದೊಡ್ಡ ಯೋಜನೆ. ಅದನ್ನು ಯಾರು ಪ್ರಯತ್ನ ಮಾಡಬೇಕಲ್ಲ, ಬಾಕಿಯವರು ಮಾಡಬೇಕು. ಹಿಂದಿನ ಸರ್ಕಾರದವರು ನೀವೇನು ನೀರಾವರಿ ತಂದು ಏನು ಪ್ರಾಜೆಕ್ಟ್ ತಂದಿದ್ದೀರಿ ಹೇಳಬೇಕಲ್ಲ. ಅದು ಯಾವುದೋ ತರದೇನೆ ಕೆಲವರು BJP ಅವರು ಅದು ಕೆಲವರೆಲ್ಲ ಫೋಕಸ್ ಕೊಡೋದು ನನಗೆ ಇಷ್ಟ ಇಲ್ಲ. ಇದು ನಿಜವಾಗ್ಲೂ ಒಳ್ಳೆಯ ಯೋಜನೆ, ಇದಕ್ಕೆ ಅಡಚಣೆ ಮಾಡುವಂಥದ್ದು ಇಲ್ಲ. ಶರಾವತಿ ನೀರು ಕೊಡೋದು ನೀವು ಅಲ್ಲಿಗೆ ತೊಗೊಂಡೋಗ್ತೀರಿ. ನಾವು ಸಾಗರ ತಾಲೂಕಿಗೆ, ಹೊಸನಗರ ತಾಲೂಕರಿಗೆ ನಾನು ಮೊದಲ ಆದ್ಯತೆ ಕೊಟ್ಟಿದ್ದೀನಿ. ಸಾಗರದ ಜನರಿಗೆ ಪೂರ್ತಿ ಕುಡಿಯೋ ನೀರನ್ನು ಸಾಗರ ಫಸ್ಟೇ ಕೊಟ್ಟಿದ್ದೀನಿ. 2009ರಲ್ಲಿ ತಂದು ಕೊಟ್ಟಿದ್ದೀನಿ. ಈಗ ಹಳ್ಳಿ ಭಾಗದಕ್ಕೂ ಸಹ ಇಲ್ಲಿ ಗುಬ್ಗೋಡಿಂದ ಇಡೀ ಸಾಗರದ ಎಲ್ಲ ಪಟ್ಟಣಗಳಿಗೆ ಗುಬ್ಗೋಡಿಂದ ಕೊಡ್ತಾ ಇದ್ದೀನಿ, ಹೋಬಳಿ ಕೊಡ್ತಾ ಇದ್ದೀನಿ, ಎಲ್ಲ ಹೋಬಳಿಗೂ. ಆಮೇಲೆ ಹೊಸನಗರದಲ್ಲೂ ಸಹ ಕುಡಿಯೋ ನೀರು ಯೋಜನೆನ ಡ್ಯಾಮ್ ನೀರನ್ನೇ ತಂದು ಕೊಡ್ತಾ ಇದ್ದೀವಿ. ಹಾಗಾಗಿ ಇವರಿಗೆ ಮೊದಲ ಆದ್ಯತೆ ನಾವು ಕೊಟ್ಟಿದ್ದೀವಿ.
ನಮಗೇನು ಹುದ್ದೆ ಇದು ಅಂತೇಳಿ ಅವ್ರ ಸರ್ಕಾರದಲ್ಲಿ ನಮಗೆ ಕೃಷಿಗೆ ಏನಾದ್ರು ಈ ನೀರು ಬರೋದಾಗಿದ್ದರೆ ಅಥವಾ ಕೃಷಿಗೆ ಉತ್ಪಾದನೆಗೆ ಹೋಗೋದಾಗಿದ್ರೆ ನಾವು ಒಂದು ತೀವ್ರ ನೀರು ಕೊಡೋದು ಇರೋದೇ ಇರ್ತಿತ್ತು. ಇದು ಕೃಷಿಗಿಲ್ಲ ಅನ್ನೋದ್ರಿಂದ ಪವರ್ಗೋಸ್ಕರ ಬರೀ ಪವರ್, ಬೇರೆ ಯಾವುದಕ್ಕೂ ಉಪಯೋಗ ಇಲ್ಲ. ಒಂದು ವೇಳೆ ಇವರೇನೋ ಮಾಡ್ತಾರೆ, ಪವರ್ ಏನಾದ್ರು ಆಗಿಲ್ಲ ಅಂದರೆ ಪವರ್ ತಂದು ಕೊಡ್ತಾರೆ, ಖರೀದಿ ಮಾಡ್ಯಾರು ಕೊಡ್ಬೋದು ಅಂತ ನಾವು ಸುಮ್ಮನಿದ್ದೀವಿ. ಅಷ್ಟು ಬಿಟ್ಟರೆ ಯೋಜನೆ ಚೆನ್ನಾಗಿದೆ, ಬಟ್ ಏನಾದರೆ ಪರಿಸರ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಹಂಗಂತ ಹೇಳಿ ಕೆಲವು ಯೋಜನೆ ನಿಲ್ಸೋಕ್ಕೂ ಆಗಲ್ಲ. ಆದರೆ ಕೆಲವೊಂದು ಯೋಜನೆಗಳನ್ನ ಜನರ ಹೋರಾಟ, ಜನರ ಬಗ್ಗೆ ಏನು ತೀರ್ಮಾನ ಅಂತ ಅದಕ್ಕೆ ನಾನು ಬದ್ಧ ಆಗ್ತೀನಿ. ಯಾಕಂದ್ರೆ ಪರಿಸರ ಹೋರಾಟ ಅಂತ ಹೇಳಿದರೆ ಹಾಗಾದ್ರೆ ಇವತ್ತು ತುಮಕೂರಿಂದ ಕಾರವಾರಕ್ಕೆ ಇವತ್ತು ಹೈವೇ ಮಾಡ್ತಿದ್ದೀರಲ್ಲ, ಹಾಗಾದ್ರೆ ಯಾಕೆ ಬಿಟ್ರಿ ಅದನ್ನ? ಅದನ್ನು ನಿಲ್ಲಿಸ್ರಿ ನೀವು. ಅದು ಬೇಡ, ನೀವು ಬೇಡ ಸಣ್ಣ ರಸ್ತೆಗೆ ಹೋಗ್ತೀವನ್ರಿ ನೀವು, ಅದನ್ನು ನಿಲ್ಲಿಸ್ರಿ. ಪರಿಸರ ನೀವು ಯಾರಿದ್ದೀರಿ, ಪರಿಸರವಾದಿಗಳು ಯಾರಿದ್ದೀರಿ, ಅವ್ರು ನೀವು ಮಾಡ್ರಪ್ಪ, ನಮ್ಗೆ ಸಂಬಂಧ ಇಲ್ಲ. ಸಾಗರದಲ್ಲಿ ಹೈವೇ ಮಾಡ್ಬೇಕಾದ್ರೆ ಎಷ್ಟು ಮರ ಹೋದ್ವಲ್ಲ, ಎಲ್ಲಿ ಬಿಟ್ರಿ? ಯಾರು ಇದು ಮಾಡಿದ್ರ? ಆಯ್ತಲ್ಲ, ಅದು ಹೋಯ್ತಲ್ಲ. ಈಗ ಹೈವೇಗೆ ಎಷ್ಟು ರಸ್ತೆ ಬೇಕು, ಎಷ್ಟು ಮರ ಹೋಗ್ತದೆ? ತುಮಕೂರಿಂದ ಕಾರವಾರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಮರಗಳು ಹೋಗ್ಬೋದು ಹೆಚ್ಚು ಮಾಡಿ. ಹಾಗೆ ಈ ಥರ ಪರಿಸರ ಆಗುತ್ತೆ ಅಂತ ಹೇಳಿ ಕೆಲವೊಂದು ಇದನ್ನು ಯೋಜನೆಗಳು ಜಾರಿ ತರದು ಹೋದರೆ ಬಹುಶಃ ಮುಂದಿನ ದಿನದಲ್ಲಿ ನಮ್ಮ ಯುವ ಪೀಳಿಗೆಗಳಿಗೆ ಭಾಳ ಕಷ್ಟ ಆಗುತ್ತೆ. ಕರೆಂಟ್ ಅನ್ನೋದು ಭಾಳ ಕಷ್ಟ ಆಗ್ಬೋದು ಮುಂದೆ ದಿವಸದಲ್ಲಿ. ಆಮೇಲೆ ಭಾಳ ನೀರಿನ ಕುಡಿಯೋ ನೀರು ಇವತ್ತು ಬೆಂಗಳೂರಲ್ಲಿ ಇವತ್ತು 1 ಕೋಟಿನೇ, ಇನ್ನು ಎಲ್ಲ ಜನ ಬೆಂಗಳೂರಿಗೆ ಹೋಗೋದ್ರಿಂದ 1.5 ಕೋಟಿ ಹತ್ತತ್ರ ಹೋಗ್ಬೋದು. ನೀವು ಮೇಕೆದಾಟನ್ನು ಯಾಕೆ ಕೊಟ್ಟಿಲ್ಲ ಅನ್ನೋದು ಯೋಚನೆ ಮಾಡಬೇಕಲ್ಲ. ಮೇಕೆದಾಟು ಯಾಕೆ ಕೊಟ್ಟಿಲ್ಲ ನೀವು? ಮೇಕೆದಾಟು ಕೊಟ್ಟಿದ್ರೆ ಬೆಂಗಳೂರು ಜನರಿಗೆ ಅಲ್ಲಿ ಕಾವೇರಿಯಿಂದ ನೀರು ಸಾಕಾಗಲ್ಲ ಅಂತ ಅದದ್ದು ನೀರು ಕೊಟ್ಬಿಟ್ಟಿದ್ರೆ ಸಾಕಾಗೋಗಿತ್ತು. ಆವಾಗ ಈ ಯೋಜನೆ ನಮಗೆ ಬೇಡದಾಯ್ತು, ನಮಗೆ ನಾವು ಹೋಗೋದು ಇಲ್ಲ, ನಾವು ತರೋಕ್ಕೂ ಹೋಗ್ತಾ ಇರಲಿಲ್ಲ. ಆ ಥರ ಆಗಿದೆ. ಇದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಶಾಸಕನಾಗಿ ನಾನು ಮಾಡ್ತೇನೆ. ಆಮೇಲೆ ಮೀಟಿಂಗ್ ಹೋಗೋಕ್ಕೆ ಕರೆದಿದ್ರು, ಏನು ಕೇಳ್ತಾರೋ ಕೇಳ್ಕೊ ಬಂದಿದ್ದಾರೆ. ಆಮೇಲೆ ಏನು ಮಾಡ್ಬೇಕು ಅವ್ರು ಹೇಳ್ತಾರೆ. ಆಮೇಲೆ ಪಕ್ಷಾತೀತ ಅಂತ ಕರೆದಾರೆ, ಹೋಗ್ಯಾರೆ. ಮುಂದೆ ಏನು ಮಾಡ್ಬೇಕು ಅಂತ ಇದೆ. ಆದರೆ ನಂದೊಂದಿತ್ತು, ಏನು ಗೊತ್ತಾ, ಶರಾವತಿ ನೀರನ್ನು ಕುಡಿಯೋ ನೀರು ಕೊಡೋದಿದ್ರೆ ಅದು ಕುಡಿಯೋ ನೀರು ಆದ್ಯತೆ ಇರೋದ್ರಿಂದ ನಾನು ಸರ್ಕಾರದಲ್ಲಿ ಹೇಳಿದ್ರೆ ನಮ್ಮ ಜನರಿಗೆ ಏನು ಮುಳುಗಡೆ ಸಂತ್ರಸ್ತಿಗೆ ನೀವು ಏನು ಮುಂದಿನ ಪರಿಹಾರ ಏನೈತೆ ಅದು ಕೊಡಬೇಕು ಒಂದು. ಮತ್ತು ಇಲ್ಲಿಯ ಜನರಿಗೆ ಸಾಗರ ಹೊಸನಗರ ಕ್ಷೇತ್ರದಲ್ಲಿ ನಿರಂತರವಾಗಿ 24 ಗಂಟೆ ಕರೆಂಟನ್ನು ಕೊಡುವಂಥದ್ದು ಆಗಬೇಕು ಅನ್ನೋದು ನಮ್ಮದಿದೆ. ಅಂದರೆ ಆ ಥರ ಇದ್ದು ಆದರೆ ಜನ ಒಪ್ಕೊಂಡ್ರೆ ಮುಳುಗಡೆ ಸಂತ್ರಸ್ತರದ್ದೆಲ್ಲ ಪರಿಹಾರ ಆಗಬೇಕು. ಆಮೇಲೆ 24 ಗಂಟೆ ಹೊಸನಗರ ಸಾಗರದ ಜನರಿಗೆ ನೀರು ಕೊಡೋಂತ ಆಗದಿದ್ದರೆ ಆ ಥರ ಇದ್ದವರು ಒಪ್ಕೊಂಡ್ರೆ ಅದಕ್ಕೂ ಸಹ ನೋಡೋಣ, ಮಾತಾಡೋಣ. ಮುಖ್ಯವಾಗಿ ಶರಾವತಿ ವಿರೋಧ ಮಾಡ್ತಾ ಇರೋದು ಯಾಕೆ? ಫ್ಲಡ್ಡಲ್ಲಿ ಭಾಳಷ್ಟು ಹಾನಿಯಾಗಿದ್ದನ್ನ ಈಗಾಗಲೇ ಸುಮಾರು 90 ಕೋಟಿ ಹಾನಿ ತೋರಿಸಿದ್ದೀವಿ. ಅದನ್ನು ಈಗಾಗಲೇ ನಾವು DC ಮೂಲಕ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಈಗ ಸರ್ಕಾರದಲ್ಲಿ ನೆಕ್ಸ್ಟ್ ಬರೋದರಲ್ಲಿ ಅದನ್ನು ಏನಂತ ತೀರ್ಮಾನ ಮಾಡಿ ಎಲ್ಲ ಇಲಾಖೆವಾರು ಅನುದಾನ ಕೊಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಮನೆ ಬಿದ್ದೋದರಿಗೆ ನಿಮ್ಗೆ ಗೊತ್ತಿದ್ದಂಗೆ ಹಕ್ಕುಪತ್ರ ಇಲ್ಲದವರು ಸಹ 1 ಲಕ್ಷ ಕೊಡೋಕ್ಕೆ ಅವಕಾಶ ಇದೆ. ಹಕ್ಕುಪತ್ರ ಇದ್ದಿದ್ದರೆ ಕೊಡ್ತಾ ಇರಲಿಲ್ಲ. ಈಗ ಹಕ್ಕುಪತ್ರ ಇಲ್ಲ ಅಂದರೂ ಮನೆ ಬಿದ್ದೋದ್ರೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಮತ್ತು ಮಾಮೂಲು ಮನೆ ಹಕ್ಕುಪತ್ರ ಇದ್ದು ಮನೆ ಬಿದ್ದೋದ್ರೆ 2,70,000 ರೂಪಾಯಿ ಕೊಡ್ತೀವಿ. ಆಯಿತಾ? ಆಮೇಲೆ 5,000 ರೂಪಾಯಿ ಅವ್ರ ಮನೆಗೆ ಪಾತ್ರೆ ಮತ್ತು ಬಟ್ಟೆ ತೊಗೊಳಕ್ಕೆ 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ. ಇಷ್ಟನ್ನು ಸಹ ರಾಜ್ಯ ಸರ್ಕಾರ ಈ ಸರಿ ಕೊಟ್ಟಿದ್ದಾರೆ. ನಗರಸಭೆಯಲ್ಲಿ 20,000 ಕೊಡ್ತೀವಿ. ಇದೆಲ್ಲ ತಕ್ಷಣ ಮಾಡಿಸಿದ್ದೀನಿ. ಇದು ಯಾವುದು ಪೆಂಡಿಂಗ್ ಇಟ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಮುಂದೆ ಬರುವಂಥದ್ದೆಲ್ಲ ನಾವು ಮಾಡ್ಕೊಡ್ತೀವಿ. ಮತ್ತೆ ಕಲ್ಮನೆ ಪಂಚಾಯತಿ ಪದೇ ಗಲಾಟೆ ಆಗ್ತಾ ಇದೆ. ಏನಾದರೂ ಓಡೋಗಿದ್ದಾನೆ
ನೋಡಿ, ಕಲ್ಮನೆ ಪಂಚಾಯತಿಗೆ ನಾನು ಬಂದು ನಿರ್ದೇಶಕನಾಗಿ 1 ತಿಂಗಳಾಯಿತು. ಇದು 1 ವರ್ಷದಿಂದಲೇ ಆಗಿರುವಂಥ ಘಟನೆಗಳಿದು. ಹಿಂದಿನ ಸರ್ಕಾರದಲ್ಲಿದ್ದಾಗಲೂ ಆಗಿದೆ ಅದು ಆವಾಗ ಅವ್ರು ಯಾರೂ ಸ್ಟ್ರೈಕ್ ಮಾಡಲಿಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ. ಅದು ಹಿಂದೆನೇ ಆಗಿದೆ. ಚೆನ್ನಿ ಅವ್ರು ಇರ್ಬೇಕಾದ್ರೆ ಅದೆಲ್ಲ ಆಗಿರೋದು. ಅವರು ಅಧ್ಯಕ್ಷರಾದಾಗಲೇ ಆಗಿರೋದು. ನನ್ನ ಗಮನಕ್ಕೆ ಬಂದಿದ್ದು ಇತ್ತೀಚೆಗೆ ಬಂದಿದೆ. ನಾವು ಅದ್ರ ಬಗ್ಗೆ ಅವನು ಯಾರು ಇದ್ದಾನಲ್ಲ, ಅವನು ಮೇಘರಾಜ್, ಅವನ್ನ ತೊಗೊಂಡೋಗಿ ಸ್ಟೇಷನಲ್ಲಿ ಇಟ್ಟು ಎನ್ಕ್ವೈರಿ ಮಾಡಿ ಮತ್ತೆ ಅವನಿಗೆ ಅಲ್ಲಿ ಹಾಕಿದ್ದೀವಿ. 3 ದಿವಸ ಕೆಲಸ ಮಾಡ್ದ. ಆದರೆ ಅಲ್ಲಿ ಸ್ಟ್ರೈಕ್ ಮಾಡೋರು ಅದಕ್ಕಿಂತ ಸ್ಥಳೀಯವರಿಗೆ ನನಗೆ ತೊಂದರೆ ಆಗಿದೆ, ನನಗೆ ದುಡ್ಡು ಬರಲಿಲ್ಲ, ಇನ್ನೊಂದು ಬರಲಿಲ್ಲ ಅಂತ ಒಬ್ಬ ಶಾಸಕನಾಗಿ ನನ್ನ ಹತ್ರ ಯಾರೂ ಬರಲಿಲ್ಲ. ಅದು ಪ್ರೇರಣೆ ಮಾಡಿ ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಜನ ಸ್ಟ್ರೈಕ್ ಮಾಡಿಸಿದ್ದಾರೆ. ಅದು ಬೇರೆ ಪಕ್ಷದ ಇದರಲ್ಲಿ ಮಾಡ್ಕೊಂಡಿದ್ದಾರೆ. ನನಗೆ ಅದು ಸಂಬಂಧ ಇಲ್ಲ. ನಮ್ಮ ಹತ್ರ ಶಾಸಕನ ಅವರೇ ನನ್ನ ನಿರ್ದೇಶಕರಾಗಿ ಬರೋದು ಬೇಡ. ಒಬ್ಬ ಶಾಸಕನಾಗಿ ಈ ಥರ ಆಗಿದೆ ಅಂತ ಒಬ್ಬರು ನಮಗೆ ಬರಲ್ಲ. ಇವತ್ತು ಬಂದಿದ್ದಾರೆ, ಗಲಾಟೆ ಮಾಡಿ, ಕೂಗಾಡಿ, ಎಲ್ಲ ಆಗಿ ಹೋರಾಟ ಮಾಡಿ, ಭಾಳಷ್ಟು ಜನ ಭಾಷಣ ಮಾಡಿ ನಮ್ಮ ಪಕ್ಷಕ್ಕೆ ಬೇಳೂರಿಗೆ ಘೋಷಣೆ ಕೂಗಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಾವು ಈಗ ಅದನ್ನು ಸೂಪರ್ ಸೈಡ್ ಮಾಡಿ ಅದನ್ನು ಅವರ ಮೇಲೆ ಕ್ರಮ ತಗೊಂಡು ಅವ್ರ ಆಸ್ತಿ ಮುಟ್ಗೋಲು ಹಾಕ್ಬಿಟ್ಟು ಸಂಬಂಧಪಟ್ಟವ್ರಿಗೆ ಕೊಡೋದು ಏನು ಮಾಡಬೇಕು ಅದೆಲ್ಲ ನಾವು ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಅದ್ರಲ್ಲಿ ನಾವು ಯಾರನ್ನೂ ಕೇಳೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಆದರೆ ಅಲ್ಲಿ ಮಾಡಿರೋದು ಗೊಂದಲ ಇದೆಯಲ್ಲ, ಯಾರೋ ಒಂದು ಪಕ್ಷದ ಪ್ರೇರಣೆಯಾಗಿ ಅವರು ತಮ್ಮ ಘೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಪುಕ್ಕಟೆ ಭಾಷಣ ಹೊಡೆದಿದ್ದಾರೆ. ನಾನು ಅದೇ ಹೇಳಿದೆ, ಪುಕ್ಕಟೆ ಭಾಷಣ ಹೊಡೆದವ್ರ ಹತ್ರ ದುಡ್ಡು ಇಸ್ಕೊಳ್ರಪ್ಪ, ನಮ್ಮ ಹತ್ರ ನೀವು ಯಾರೂ ಬರಲಿಲ್ಲ ಅಂತ ಹೇಳಿದೆ. ಇಷ್ಟೇ ಹೇಳಿದ್ದು. ನಾವು ಯಾಕೆ ಹೇಳ್ಬೇಕು? ನಾವು ತಲೆ ಕೆಡಿಸ್ಬೇಕು? ಮತ್ತೆ ಒಬ್ಬ ಶಾಸಕನಾಗಿ ನನ್ನ ಹತ್ರ ಬರದೆ ನೀವು ಅಲ್ಲಿ ಹೋರಾಟ ಮಾಡಿ, ಏನು ಸ್ಟ್ರೈಕ್ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಗೋಪಾಲಕೃಷ್ಣ ಬೇಳೆ ಧಿಕ್ಕಾರ ಹೇಳಿದರೆ ನಾವು ಕೊಡೋಕ್ಕಾಗತ್ತಾ? ಯಾಕೆ ಹೆಂಗೆ ಮಾಡ್ತೀರಿ? ನಮ್ಮ ಹತ್ರ ಬಂದು ಕಂಡಿದ್ದೀರ ನೀವು? ಒಬ್ಬರಾರು ನಿಮ್ಮ ಅಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಗೆ ಏನಾಗಿದೆ, ನನಗೆ ಪಿಗ್ಮಿ ದುಡ್ಡು ಬಂದಿಲ್ಲ, ಡಿಪಾಸಿಟ್ ದುಡ್ಡು ಬಂದಿಲ್ಲ ಅಂತ ನನ್ನ ಹತ್ರ ಬಂದಿದ್ದರೆ ನಾನು ನಿರ್ದೇಶಕರಾಗಿ ಬರ್ಬೋದಿತ್ತು. ಶಾಸಕನಾಗಿ ಬರ್ರಿ, ನಿರ್ದೇಶಕ ಬಿಡಿ. 1 ತಿಂಗಳಾಯಿತು. ನೀವು ಯಾರು ಬಂದಿದ್ದೀರಾ? ಇವತ್ತು ಬಂದಿದ್ದಾರೆ. ಇವತ್ತು ನನ್ನ ಹತ್ರ ಬಂದು ಅದೇ ಹೇಳಿದೆ. ನಾನು ಇವತ್ತು ಯಾರು ಭಾಷಣ ಹೊಡೆದು ನನಗೆ ಕೂಗಾಡಿದಾರೋ ಅವ್ರ ಹತ್ರ ಕೇಳಬೇಕಾಯ್ತು ನೀವು ಅಂತ ಹೇಳಿದ್ದೆ ನಾನು. ಇದು ಪ್ರಚನೆ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು ಒಂದಿಷ್ಟು. ಅಂದರೆ ಏನೋ ಮಾಡೋಣ, ನಾನು ಬೆಳೆ ಬೇಯಿಸ್ಕೋಬೇಕನ್ನೋದೇ ಒಂದು ಪಕ್ಷದ ಪ್ರಚಾರ ಮಾಡಿದ್ದಾರೆ, ಬಿಟ್ಟರೆ ಏನೂ ಇಲ್ಲ. ಇದಕ್ಕೆ DCC ಬ್ಯಾಂಕ್ ನಾವು ಬದ್ಧರಾಗಿದ್ದೀವಿ. ಜನರ ದುಡ್ಡು ಎಲ್ಲೂ ಹೋಗಲ್ಲ, ಏನೂ ಆಗೋದಿಲ್ಲ, ಆಯಿತಾ? ಅವ್ರಿಗೆ ಯಾವನೇ ಇರಲಿ, ಯಾವ ದೇಶದಲ್ಲಿ ಹೋದ್ರೂ ಬಿಡಲ್ಲ. ಅವನು ದುಡ್ಡು ವಸೂಲಿ ಮಾಡೇ ಮಾಡ್ತೀವಿ. ಆ ದುಡ್ಡು ಕಟ್ಸ್ತೀವಿ ನಾವು. ಈಗ ಹೊಸನಗರ ಮತ್ತು ಕಾರ್ಗಲ್ಲಲ್ಲಿ ಬಹುಮತ ಫ್ಲಡ್ಡಲ್ಲಿ ಭಾಳಷ್ಟು ಹಾನಿಯಾಗಿದ್ದನ್ನ ಈಗಾಗಲೇ ಸುಮಾರು 90 ಕೋಟಿ ಹಾನಿ ತೋರಿಸಿದ್ದೀವಿ. ಅದನ್ನು ಈಗಾಗಲೇ ನಾವು DC ಮೂಲಕ ಮಾನ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಈಗ ಸರ್ಕಾರದಲ್ಲಿ ನೆಕ್ಸ್ಟ್ ಬರೋದರಲ್ಲಿ ಅದನ್ನು ಏನಂತ ತೀರ್ಮಾನ ಮಾಡಿ ಎಲ್ಲ ಇಲಾಖೆವಾರು ಕೊಡಲಿಕ್ಕೆ, ಅನುದಾನ ಕೊಡಲಿಕ್ಕೆ ತಯಾರು ಮಾಡ್ತಾಯಿದ್ದಾರೆ. ಮನೆ ಬಿದ್ದೋದ್ರಿಗೆ ನಿಮ್ಗೆ ಗೊತ್ತಿದ್ದಂಗೆ ಹಕ್ಕುಪತ್ರ ಇಲ್ಲದವರು ಸಹ 1 ಲಕ್ಷ ಕೊಡೋಕ್ಕೆ ಅವಕಾಶ ಇದೆ. ಹಕ್ಕುಪತ್ರ ಇದ್ದಿದ್ದರೆ ಕೊಡ್ತಾ ಇರಲಿಲ್ಲ. ಈಗ ಹಕ್ಕುಪತ್ರ ಇಲ್ಲ ಅಂದರೂ ಮನೆ ಬಿದ್ದೋದ್ರೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಮತ್ತು ಮಾಮೂಲು ಮನೆ ಹಕ್ಕುಪತ್ರ ಇದ್ದು ಮನೆ ಬಿದ್ದೋದ್ರೆ 2,70,000 ಕೊಡ್ತೀವಿ, ಆಯಿತಾ? ಆಮೇಲೆ 5,000 ರೂಪಾಯಿ ಅವ್ರ ಮನೆಗೆ ಪಾತ್ರೆ ಮತ್ತು ಬಟ್ಟೆ ತೊಗೊಳಕ್ಕೆ 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ. ಇಷ್ಟೂ ಸಹ ರಾಜ್ಯ ಸರ್ಕಾರ ಈ ಸರಿ ಕೊಟ್ಟಿದ್ದಾರೆ. ನಗರಸಭೆಯಲ್ಲಿ 20,000 ಕೊಡ್ತೀವಿ. ಇದೆಲ್ಲ ತಕ್ಷಣ ಮಾಡಿಸಿದ್ದೀನಿ. ಇದು ಯಾವುದು ಪೆಂಡಿಂಗ್ ಇಟ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಮುಂದೆ ಬರುವಂಥದ್ದೆಲ್ಲ ನಾವು ಮಾಡ್ಕೊಡ್ತೀವಿ. ಮತ್ತೆ ಕಲ್ಮನೆ ಪಂಚಾಯತಿ ಪದೇ ಗಲಾಟೆ ಆಗ್ತಾ ಏನಾದರೂ ಓಡಾಗಿದ್ದಾನೆ ಮೇಘರಾಜ್ ಅಂತ ಹೇಳಿ. ನೋಡಿ, ಕಲ್ಮನೆ ಪಂಚಾಯತಿಗೆ ನಾನು ಬಂದು ನಿರ್ದೇಶಕನಾಗಿ 1 ತಿಂಗಳಾಯಿತು. ಇದು 1 ವರ್ಷದಿಂದಲೇ ಆಗಿರುವಂಥ ಘಟನೆಗಳಿದು. ಹಿಂದಿನ ಸರ್ಕಾರದಲ್ಲಿದ್ದಾಗಲೂ ಆಗಿದೆ. ಅದು ಆವಾಗ ಅವ್ರು ಯಾರೂ ಸ್ಟ್ರೈಕ್ ಮಾಡಲಿಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ. ಅದು ಹಿಂದೆನೇ ಆಗಿದೆ. ಚೆನ್ನಿ ಅವ್ರು ಇರ್ಬೇಕಾದ್ರೆ ಅದೆಲ್ಲ ಆಗಿರೋದು. ಅವರು ಅಧ್ಯಕ್ಷರಾದಾಗಲೇ ಆಗಿರೋದು. ನನ್ನ ಗಮನಕ್ಕೆ ಬಂದಿದ್ದು ಇತ್ತೀಚೆಗೆ ಬಂದಿದೆ. ನಾವು ಅದ್ರ ಬಗ್ಗೆ ಅವನು ಯಾರು ಇದ್ದಾನಲ್ಲ, ಅವನು ಮೇಘರಾಜ್, ಅವನ್ನ ತೊಗೊಂಡೋಗಿ ಸ್ಟೇಷನಲ್ಲಿ ಇಟ್ಟು ಎನ್ಕ್ವೈರಿ ಮಾಡಿ ಮತ್ತೆ ಅವನಿಗೆ ಅಲ್ಲಿ ಹಾಕಿದ್ದೀವಿ. 3 ದಿವಸ ಕೆಲಸ ಮಾಡ್ದ. ಆದರೆ ಅಲ್ಲಿ ಸ್ಟ್ರೈಕ್ ಮಾಡೋರು ಅದಕ್ಕಿಂತ ಸ್ಥಳೀಯವರಿಗೆ ನನಗೆ ತೊಂದರೆ ಆಗಿದೆ, ನನಗೆ ದುಡ್ಡು ಬರಲಿಲ್ಲ, ಇನ್ನೊಂದು ಬರಲಿಲ್ಲ ಅಂತ ಒಬ್ಬ ಶಾಸಕನಾಗಿ ನನ್ನ ಹತ್ರ ಯಾರೂ ಬರಲಿಲ್ಲ. ಅದು ಪ್ರೇರಣೆ ಮಾಡಿ ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಜನ ಸ್ಟ್ರೈಕ್ ಮಾಡಿಸಿದ್ದಾರೆ. ಅದು ಬೇರೆ ಪಕ್ಷದ ಇದರಲ್ಲಿ ಮಾಡ್ಕೊಂಡಿದ್ದಾರೆ. ನನಗೆ ಅದು ಸಂಬಂಧ ಇಲ್ಲ. ನಮ್ಮ ಹತ್ರ ಶಾಸಕನ ಅವರೇ ನನ್ನ ನಿರ್ದೇಶಕರಾಗಿ ಬರೋದು ಬೇಡ. ಒಬ್ಬ ಶಾಸಕನಾಗಿ ಈ ಥರ ಆಗಿದೆ ಅಂತ ಒಬ್ಬರು ನಮಗೆ ಬರಲ್ಲ. ಇವತ್ತು ಬಂದಿದ್ದಾರೆ, ಗಲಾಟೆ ಮಾಡಿ, ಕೂಗಾಡಿ, ಎಲ್ಲ ಆಗಿ ಹೋರಾಟ ಮಾಡಿ, ಭಾಳಷ್ಟು ಜನ ಭಾಷಣ ಮಾಡಿ ನಮ್ಮ ಪಕ್ಷಕ್ಕೆ ಬೇಳೂರಿಗೆ ಘೋಷಣೆ ಕೂಗಿದ್ದಾರೆ.
ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಾವು ಈಗ ಅದನ್ನು ಸೂಪರ್ ಸೈಡ್ ಮಾಡಿ ಅದನ್ನು ಅವರ ಮೇಲೆ ಕ್ರಮ ತಗೊಂಡು ಅವ್ರ ಆಸ್ತಿ ಮುಟ್ಗೋಲು ಹಾಕಿಬಿಟ್ಟು ಸಂಬಂಧಪಟ್ಟವ್ರಿಗೆ ಕೊಡೋದು ಏನು ಮಾಡಬೇಕು ಅದೆಲ್ಲ ನಾವು ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಅದ್ರಲ್ಲಿ ನಾವು ಯಾರನ್ನೂ ಕೇಳೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಆದರೆ ಅಲ್ಲಿ ಮಾಡಿರೋದು ಗೊಂದಲ ಇದೆಯಲ್ಲ, ಯಾರೋ ಒಂದು ಪಕ್ಷದ ಪ್ರೇರಣೆಯಾಗಿ ಅವರು ತಮ್ಮ ಘೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಪುಕ್ಕಟೆ ಭಾಷಣ ಹೊಡೆದಿದ್ದಾರೆ. ನಾನು ಅದೇ ಹೇಳಿದೆ, ಪುಕ್ಕಟೆ ಭಾಷಣ ಹೊಡೆದವ್ರ ಹತ್ರ ದುಡ್ಡು ಇಸ್ಕೊಳ್ರಪ್ಪ, ನಮ್ಮ ಹತ್ರ ನೀವು ಯಾರೂ ಬರಲಿಲ್ಲ ಅಂತ ಹೇಳಿದೆ. ಇಷ್ಟೇ ಹೇಳಿದ್ದು. ನಾವು ಯಾಕೆ ಹೇಳ್ಬೇಕು? ನಾವು ತಲೆ ಕೆಡಿಸ್ಬೇಕು? ಮತ್ತೆ ಒಬ್ಬ ಶಾಸಕನಾಗಿ ನನ್ನ ಹತ್ರ ಬರದೆ ನೀವು ಅಲ್ಲಿ ಹೋರಾಟ ಮಾಡಿ ಏನು ಸ್ಟ್ರೈಕ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೋಪಾಲಕೃಷ್ಣ ಬೇಳೆ ಧಿಕ್ಕಾರ ಹೇಳಿದರೆ ನಾವು ಕೊಡೋಕ್ಕಾಗತ್ತಾ? ಯಾಕೆ ಹೆಂಗೆ ಮಾಡ್ತೀರಿ? ನಮ್ಮ ಹತ್ರ ಬಂದು ಕಂಡಿದ್ದೀರಾ ನೀವು? ಒಬ್ಬರಾರು ನಿಮ್ಮ ಅಲ್ಲಿ ಆ ಪಂಚಾಯತ್ಗೆ ವ್ಯಾಪ್ತಿಯಲ್ಲಿ ನಿಮ್ಗೆ ಏನಾಗಿದೆ, ನನಗೆ ಪಿಗ್ಮಿ ದುಡ್ಡು ಬಂದಿಲ್ಲ, ಡಿಪಾಸಿಟ್ ದುಡ್ಡು ಬಂದಿಲ್ಲ ಅಂತ ನನ್ನ ಹತ್ರ ಬಂದಿದ್ದೆ. ನಾನು ಇದು ನಿರ್ದೇಶಕನಾಗಿ ಬರ್ಬೋದಿತ್ತು, ಶಾಸಕನಾಗಿ ಬರ್ರಿ, ನಿರ್ದೇಶಕ ಬಿಡಿ, 1 ತಿಂಗಳಾಯಿತು. ನೀವು ಯಾರು ಬಂದಿದ್ದೀರಾ? ಇವತ್ತು ಬಂದಿದ್ದಾರೆ. ಇವತ್ತು ನನ್ನ ಹತ್ರ ಬಂದ ಅದೇ ಹೇಳಿದೆ ನಾನು. ಇವತ್ತು ಯಾರು ಭಾಷಣ ಹೊಡೆದು ನಾನು ಕೂಗಾಡಿದಾರೋ ಅವ್ರ ಹತ್ರ ಕೇಳಬೇಕಾಯ್ತು ನೀವು ಅಂತ ಹೇಳಿದ್ದೆ ನಾನು. ಇದು ಪ್ರಚನೆ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು ಒಂದಿಷ್ಟು. ಅಂದರೆ ಏನೋ ಮಾಡೋಣ, ನಾನು ಬೇಳೆ ಬೇಯಿಸ್ಕೋಬೇಕನ್ನೋದೇ ಒಂದು ಪಕ್ಷದ ಪ್ರಚಾರ ಮಾಡಿದ್ದಾರೆ, ಬಿಟ್ಟರೆ ಏನೂ ಇಲ್ಲ. ಇದಕ್ಕೆ DCC ಬ್ಯಾಂಕ್ ನಾವು ಬದ್ಧರಾಗಿದ್ದೀವಿ. ಜನರ ದುಡ್ಡು ಎಲ್ಲೂ ಹೋಗಲ್ಲ, ಏನೂ ಆಗೋದಿಲ್ಲ, ಆಯಿತಾ? ಅವ್ರಿಗೆ ಯಾವನೇ ಇರಲಿ, ಯಾವ ದೇಶದಲ್ಲಿ ಹೋದ್ರೂ ಬಿಡಲ್ಲ, ಅವನು ದುಡ್ಡು ವಸೂಲಿ ಮಾಡೇ ಮಾಡ್ತೀವಿ. ಆ ದುಡ್ಡು ಕಟ್ಸ್ತೀವಿ ನಾವು. ಈಗ ಹೊಸನಗರ ಮತ್ತು ಕಾರ್ಗಲ್ಲಲ್ಲಿ ಬಹುಮತ ಮ್ಯಾಜಿಕ್ ಏನು ಮಾಡಿದ್ರು? ಇಲ್ಲ ನೋಡಿ, ನಾನು ಒಂದೇ ಸೀಟ್ ಇತ್ತು ಕಾರ್ಗಲ್ಲಲ್ಲಿ. ಆವಾಗ ಆಶ್ಚರ್ಯ ಬಿದ್ದರು ಅವರೆಲ್ಲರೂ. ಏನು ಸರ್ 1 ಸೀಟ್ ಹಾಕಿ ನಾವು ಬರೋಕ್ಕೆ ಹೆಂಗಂತ. ಅವ ಅಧ್ಯಕ್ಷ ಆಗವನೇ ಹೆದರೋಗ್ಬಿಟ್ಟಿದ್ದ. 1 ಸೀಟ್ ಏನು ಸರ್ ಇದೆ, ಯಾವ ಸರ್ ಸುಮ್ಮನೆ ಬಿಡಿ ಸರ್ ಅಂತಿದ್ದ ಅವನು. ಆದರೆ ಅಲ್ಲಿ ಜನ ಸ್ಥಳೀಯ ಮಾಜಿ MLA ಮೇಲೆ ಆಕ್ರೋಶ ಇತ್ತು. ಹಿಂದೆ ನಾವು ಇದ್ದಂಥ ಸಂದರ್ಭದಲ್ಲಿ ನಮಗೆ ಆಡಳಿತ ಮಾಡೋಕ್ಕೆ ಕೊಟ್ಟಿಲ್ಲ, ಪೂರ್ತಿ ಹಸ್ತಕ್ಷೇಪ ಮಾಡಿದರು. ನಮ್ಮನ್ನು ಗೌರವದಿಂದಲೂ ಸಹ ನೋಡಿಲ್ಲ ಸರ್. ನಮಗೆ ಅಂಥ ವ್ಯಕ್ತಿಗಳಿಗೆ ಕೊಡೋಕ್ಕೆ ಇಷ್ಟ ಇಲ್ಲ. ನಾವು ಖಂಡಿತ ನಿಮಗೆ ಕೊಡ್ತೀವಿ ಅಂತ ಹೇಳಿ ಧೈರ್ಯಕ್ಕೆ ಬಂದು ನನ್ನ ಜೊತೆ ಬಂದು ಕೈ ಎತ್ತಿದ್ದಾರೆ. ಅವರೇ ಹೇಳಿಕೆ ಕೊಟ್ಟಾರೆ, ನಾನು ಹೇಳಿಕೆ ಕೊಟ್ಟಿಲ್ಲ. 2 ಜನ ಹೇಳಿಕೆ ಕೊಟ್ಟಾರೆ. ಸರ್ ನಾವು ಅವ್ರ ಧೋರಣೆ ಖಂಡಿಸಿ ನಾವು ಬಂದಿದ್ದೀವಿ, ನಾವು ಅವ್ರ ಜೊತೆಗೆ ಇರೋಕ್ಕಾಗೋದಲ್ಲ, ಅವರು ಬೇಕಾಗಿಲ್ಲ ನಮಗೆ ಅವರು ಅಂತೇಳಿ ನನ್ನ ಪರವಾಗಿ ಬಂದಿದ್ದಾರೆ. ಹೊಸನಗರದಲ್ಲೂ ಹಾಗೆ ಮಾಡಿದ್ದಾರೆ. ಅವ್ರದ್ದೇ ಧೋರಣೆ, ಸೇಮ್ ಮಾಜಿ MLA ಧೋರಣೆ ಸರ್. ಅವ್ರದ್ದು ಇದು ನಮ್ಗೆ ಬೇಡ. ಅವ್ರ ಪಕ್ಷದಲ್ಲಿ ಯಾರ್ಯಾರೋ ಬಂದವರು, ಇತ್ತೀಚೆಗೆ ಬಂದವರಲ್ಲ, ನಮ್ಮನ್ನ ಭಾರಿ ಇದು ಮಾಡೋಕ್ಕೆ ಅವಾಯ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಮಗೇನು ಅಂತ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಬಂದು ನಮಗೆ ಕೈ ಎತ್ತಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಸಾಗರ ಇನ್ನೂ ಅದು ಕೋರ್ಟಲ್ಲಿದೆ, ಹೇಳಕ್ಕೆ ಬರಲ್ಲ. ಅದು ಯಾರಿಗೆ ಸಾಗರದಲ್ಲಿ ಆ ಕೋರ್ಟಲ್ಲಿ ಹೋಗಿದೆ. ಇದು ಲಲಿತಮ್ಮನವ್ರ ಕೋರ್ಟಿಗೆ ಹೋಗಿ ಬಂದಿದ್ದಾರೆ. ಅವರೇ ಕೋರ್ಟಿಗೆ ಹೋಗಿದ್ದಕ್ಕೂ AC ಮನವಿ ಕೊಟ್ರಂತೆ. ಯಾಕೆ ಮನವಿ ಕೊಡ್ತೀರಿ ನೀವು? ಪ್ರಜಾಪ್ರಭುತ್ವದಲ್ಲಿ ಮಹಿಳೆಗೆ ಅವಳಿಗೆ ನನಗೆ ಹಕ್ಕು ಸಿಕ್ಕಿಲ್ಲ, ನಾನು ಯಾಕೆ ಹಾಕ್ಸ್ತೀನಿ ಪಾಪ, ಅವ್ರು ಹಕ್ಕು ಹಾಕಿದ್ದಾರೆ. ಅವಳಿಗೆ ಹಕ್ಕು ಕೊಡೋಕ್ಕೆ ಕೇಳಕ್ಕೆ ತಪ್ಪ ಇದೆಯಾ? ಹೊಸರಿನ ಜನರಲ್ ಬಂದಿದೆ, ಈಶ್ವರ ಜನರಲ್ ಬಂದಿದೆ, ನನಗೆ SC ಕೊಡ್ರಿ ಅಂತ ಮಹಿಳೆ ಹೋಗಿ ಒಂದು ಅದೇ ಒಂದು ಮಹಿಳೆ ಬರಲಿ ಅಂತೇಳಿ ಕೋರ್ಟಿಗೆ ಹೋಗೋಕ್ಕೆ ಏನು ತಪ್ಪಿದೆ? ಇವ್ರಿಗೇನು ಇದೆ? ಇವ್ರು ಹೋಗ್ತಾ ಇರಲಿಲ್ವಾ? ಇವರಾದ್ರೂ ಬಿಡ್ತಿದ್ರೆ ಇವರು ಹಾಗಾಗಿ ಕೋರ್ಟಿಗೆ ಹೋಗೋ ಹಕ್ಕಿತ್ತು, ಹೋಗಿದ್ದಾರೆ. ಕೋರ್ಟಲ್ಲಿ ತೀರ್ಮಾನ ಆದಮೇಲೆ ಏನನ್ನೋದನ್ನ ನಾವು ಪರಿಗಣನೆ ಮಾಡ್ತೀವಿ. ನೋಡಿ, ಇಂದಿರಾ ಗಾಂಧಿ ಕಾಲೇಜಲ್ಲಿ ಯಾರು ಹೋಗಿದ್ದಾರೆ, ನಮ್ಮ ಪಕ್ಷ ಕಾಂಗ್ರೆಸ್ಸು BJP ಅನ್ನೋ ಪ್ರಶ್ನೆ ಇಲ್ಲ. ಅವ್ರು ಹೋಗಿದ್ದಾರೆ ಅವ್ರ ಮೇಲೆ ಕೇಸ್ ಮಾಡ್ಬೇಕಂತ DSPಗೆ ಹೇಳಿದ್ದೀನಿ. ಅವ್ರು ಹೋಗಿದ್ರೆ ಏನಿಲ್ಲ, ಹೋಗಿ ಏನಾರು ಗಲಾಟೆ ಮಾಡಿದರೆ ಈ ಥರ ಏನಾದ್ರು ಓಟ್ ಕೊಡೋದು, ಇನ್ನೊಂದು ಕೇಳೋದು, ಸದಸ್ಯತ್ವ ಅಲ್ಲೆಲ್ಲ ಮಾಡೋಂಗಿಲ್ಲ. ಅವ್ರು ಏನಾದ್ರು ಕಾಲೇಜಿಂದ ಹೊರಗಡೆ ಬಂದಮೇಲೆ ನೀವು ಓಟಾರು ಕೇಳ್ರಿ, ಏನಾದ್ರು ಕೇಳೋಕ್ಕೆ ಹಕ್ಕಿದೆ ಅವರಿಗೆ. ಕಾಲೇಜಲ್ಲಿ ಹೋಗಿ ಯಾರು ಕೇಳೋಕ್ಕೆ ಹಕ್ಕಿಲ್ಲ. ಆದರೆ BJP ಅವರು ಹೋಗಿ DSP ಹೋಗಿ ಮನವಿ ಕೊಟ್ಟು ಮಾಡೋವಂಥದ್ದಿಲ್ಲ. ಮೋದಿ ಕಾರ್ಯಕ್ರಮ ಕರ್ಕೊಂಡು ಹೋದ ನೀಚರು ನೀವು. ಮೋದಿ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋದಂಥವ್ರು ನೀಚರು ನೀವು. ಮತ್ತೆ ಗಣಪತಿ ಕೆರೆಗೆ ಹೋಗ್ಬಿಟ್ಟು ABP ಅಂತ ಹೇಳಿ ಗಣಪತಿ ಕೆರೆಗೆ ಸ್ವಚ್ಛ ಮಾಡಿಸ್ಬೇಕು ಮಕ್ಕಳು ಕರ್ಕೊಂಡು ಹೋದಂತ ನೀವು ನಮಗೆ ಪಾಠ ಹೇಳಕ್ಕೆ ಬರ್ತೀರಾ? ನೀವು ಮೇಘರಾಜ ಯಾರೋ DSP ಹತ್ರ ಹೋಗಿದ್ದಂತೆ, ನಿಮ್ಗೆ ಯೋಗ್ಯತೆ ಇದೆಯಾ? ಅವಾಗ ಸ್ಟ್ರೈಕ್ ಮಾಡಿಸಿದ್ರು. ಇದೆಲ್ಲ ಅಂದರೆ ಇವೆಲ್ಲ ಏನಂತ ಹೇಳಿದ್ರೆ ಇದು BJP ಅವ್ರ ಕೈವಾಡ ಅಷ್ಟೇ. ಯಾರೋ ಒಬ್ಬ ಹೋಗಿದ್ದಾನಂತ ಹೇಳಿ ಅದಕ್ಕೆ ನಾನು ಬೇಳೂರು ಶಾಸಕನಾಗಿದ್ದೀನಿ, ಅಧ್ಯಕ್ಷ ನಾನಿದ್ದೀನಿ. ಯಾರೇ ಹೋದರೂ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನನ್ನ ಕರ್ತವ್ಯ, ತಗೊಳ್ತೀನಿ. ಡಿಸೆಂಬರ್ನಲ್ಲಿ ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ, ಗೋಪಾಲಕೃಷ್ಣ ಬೇಳೂರು ಮಂತ್ರಿ ಆಗ್ತಾರೆ. ಏನು ಗೊತ್ತಿಲ್ಲ, ಆದರೆ ನಿಮ್ಮ ಬಾಯಿ ಆಯ್ಕೆ ಪ್ರಕಾರ ಆದರೆ ನಿಮ್ಮ ಬಾಯಿಗೆ ಒಂದ್ಸರಿ ಸಕ್ಕರೆ. ಅದು ಕೋರ್ಟಲ್ಲಿರೋದು ನಾನು ಹೇಳಕ್ಕೆ, ನಾನು ಜಡ್ಜೆ ಸರ್.
ಕೋರ್ಟಲ್ಲಿದೆ, ಅವ್ರು ಜಡ್ಜಿ ಅಂತ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವು ಬದ್ಧರಾಗ್ತೀವಿ. ಏನೂ ಆಗಲ್ಲ ಅಂತ ನಮ್ಗೆ ಇದೆ. ಆದರೆ ನಾವೆಲ್ಲರೂ ಮುಖ್ಯಮಂತ್ರಿಗಳ ಜೊತೆಗೆ 136 ಜನ ನಿಂತಿದ್ದೀವಿ. 136 ಜನರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ, ಸರ್ಕಾರದ ಪರವಾಗಿ ನಾವು ನಿಂತಿದ್ದೀವಿ. ಇದರ ಎರಡು ಮಾತಿಲ್ಲ. ಶರಾವತಿ ನಿಲುವು ಬಗ್ಗೆ ಸಾರ್ವಜನಿಕರ ನಿಲುವನ್ನು ಕೇಳ್ಕೊಳ್ತಾ ಇದ್ದೇನೆ. ನಾನು ಸರ್ಕಾರದ ಯೋಜನೆನ ನಾನು ತಕ್ಷಣ ತಡೆಹಿಡಿಯಕ್ಕೆ ಬರಲ್ಲ. ಒಬ್ಬ ಶಾಸಕನಾಗಿ ಸರ್ಕಾರ ಯೋಜನೆ ನಾನು ಸ್ವಾಗತ ಮಾಡ್ತೀನಿ. ಆದರೆ ಸರ್ಕಾರದ ಯೋಜನೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು, ತಾಲೂಕಿನ ಜನರ ಅಭಿಪ್ರಾಯಗಳನ್ನ ಕೇಳಿಬಿಟ್ಟು ನಾನು ಮುಂದಿನ ಹೆಜ್ಜೆ ಇಡ್ತೀನಿ. ನಿಮ್ಮ ಪಕ್ಷದವರೇ ಮೀಟಿಂಗ್ ಹೋಗೋಕ್ಕೇನು ಬೇಡ. ಇದಕ್ಕೆ ಮೊರಾರ್ಜಿ ದೇಶ ಶಾಲೆ ಒಂದು ವಸ್ತು ಇವತ್ತು ಬಂದಿದೆ ನಮ್ಮ ಸಾಗರಕ್ಕೆ. ಮೊರಾರ್ಜಿ ದೇಶ ಶಾಲೆ ಒಂದು ಹೊಸದಾಗಿ ಇವತ್ತು ಮತ್ತೊಂದು ಶಾಲೆಯನ್ನು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲೋಕೋಪಯೋಗಿ ಇಲಾಖೆಗೆ 36 ಕಿಲೋಮೀಟ್ರಿಗೆ ಈಗಾಗಲೇ 10 ಕೋಟಿ 91 ಲಕ್ಷ ಕೊಟ್ಟಿದ್ದಾರೆ. 10 ಕೋಟಿ 91 ಲಕ್ಷ ಲೋಕೋಪಯೋಗಿ ಕೊಟ್ಟಿದ್ದಾರೆ. ಜಿಲ್ಲಾ ರಸ್ತೆಗೆ 10 ಕೋಟಿ 30 ಲಕ್ಷ ಕೊಟ್ಟಿದ್ದಾರೆ. ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. 10 ಕೋಟಿ 30 ಲಕ್ಷ ಜಿಲ್ಲಾ ರಸ್ತೆಗೆ 31.59 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಆಮೇಲೆ ಸಣ್ಣ ನೀರಾವರಿ ಇದರಲ್ಲಿ ಅನುದಾನವನ್ನು ಕೊಳವೆ ಬಾವಿಗಳಿಗೆ 1 ಕೋಟಿ ರೂಪಾಯಿ ಬಂದಿದೆ ಇವಗಾಗಲೇ. ಲೋಕೋಪಯೋಗಿ ಇಲಾಖೆ ಇದರಲ್ಲಿ ವ್ಯಾಪ್ತಿಯಲ್ಲಿ ಮತ್ತೊಂದು 70 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಷ್ಟು ಮೊನ್ನೆ ಬಂದಿರುವಂಥದ್ದು ಅನುದಾನ ಬಂದಿದೆ. ಇಷ್ಟು ಸಾಗಬೇಕಾಯ್ತು. ಇನ್ನು ಫ್ಲಡ್ಡಲ್ಲಿ ಈಗಾಗಲೇ ಕೊಳೆ ರೋಗದ ಬಗ್ಗೆ ಈಗಾಗಲೇ ನಾನು 3-4 ಕಡೆ ಹೋಗಿ ನೋಡಿ ಬಂದಿದ್ದೀನಿ. ತುಮರಿ ಬ್ಯಾಕ್ವರ್ಡ್ ಹೋಗಿದ್ದೀನಿ, ಕೋಗಾರ್ ಕಡೆನೂ ಹೋಗಿದ್ದೀನಿ, ನಾಗೋಳ್ಳಿಯಲ್ಲೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಡೆನೂ ಉದುರೋಗಿದೆ, ಏನೂ ಇಲ್ಲ ಅಲ್ಲಿ. ಬಹುಶಃ ಆರ್ಕಳ ಬಾರ್ಡ್ರಲ್ಲೂ ಹೋಗಿ ನಾನು ಮೊನ್ನೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಹಾನಿಯಾಗಿದೆ. ಈಗಾಗಲೇ ಅಡಿಕೆ ಬೆಳೆಗಾರರ ಸಂಘದವರು ಒಂದು ಮನವಿ ಕೊಟ್ಟಿದ್ದಾರೆ, ನನಗೂ ಒಂದು ಕೊಟ್ಟಿದ್ದಾರೆ, AC ಒಂದು ಕೊಟ್ಟಿದ್ದಾರೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ನಾನು ಕೃಷಿ ಸಚಿವರನ್ನ, ತೋಟಗಾರಿಕೆ ಸಚಿವರ ಭೇಟಿ ಮಾಡಿದ್ದೀನಿ. ಕೃಷಿ ಸಚಿವರ ಹತ್ರ ಫೋನಲ್ಲೂ ಸಹ ಮಾತಾಡಿದ್ದೀನಿ. ಬ್ರದರ್ ಇಬ್ಬರೂ ಸೇರಿ ನಾವು ತೋಟಗಾರಿಕೆ ಇಲಾಖೆಯವರು ನೀವೆಲ್ಲ ಕೂತ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿ ಏನಾದರೂ ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳಿ ಕೃಷಿ ಸಚಿವರು ಹೇಳಿದ್ದಾರೆ. ಈ ಸರಿ ಹೋದಾಗ ಕೃಷಿ ಸಚಿವರನ್ನ, ತೋಟಗಾರಿಕೆ ಸಚಿವರನ್ನ ತಗೊಂಡು ನಾವು ಹಿಂದೆ ಕಾಗೋಡು ಸಾಹೇಬರು ಏನು ಅವತ್ತು ಹಾನಿಯಾದಂಥ ಸಂದರ್ಭದಲ್ಲಿ ಹೆಕ್ಟರಿಗೆ 12,000 ಏನೋ ಕೊಟ್ಟಿದ್ರಂತೆ, ಹಾಗೆ ಈ ಸರಿನೂ ಸಹ ಒಂದು 25,000 ಕೊಡಲಿ ಅನ್ನೋದು ನಮ್ಮ ಭಾವನೆ ಇದೆ. ಅದಕ್ಕೆ ಎಷ್ಟು ಪ್ರಯತ್ನ ಹಾಕಬೇಕು ಒಬ್ಬ ಶಾಸಕನಾಗಿ ರೈತರ ಪರವಾಗಿ ಖಂಡಿತ ಧ್ವನಿಯಾಗಿ ಕೆಲಸ ಮಾಡಬೇಕಂತ ಇದ್ದೀನಿ. ಕೊಡಲಿಲ್ಲ ಅಂದರೂ ನಾವು ಬಿಡೋದಿಲ್ಲ, ಕೊಡೋಕ್ಕೆ ಮಾಡ್ತೀವಿ. ಅದಕ್ಕೂ ಇದಿದೆ, ನಮ್ಮ ಹತ್ರ ಅಸ್ತ್ರಗಳಿದ್ದಾವೆ. ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪ್ರಮುಖರಾದ ಕಲಸೆ ಚಂದ್ರಪ್ಪ, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ಎನ್ ಲಲಿತಮ್ಮ, ಸೈಯದ್ ಜಾಕಿರ್, ಹಮೀದ್, ವಿ ಶಂಕರ್ ಇನ್ನಿತರರು ಉಪಸ್ಥಿತರಿದ್ದರು. ಪತ್ರಕರ್ತರಿಗೆ ಅಗತ್ಯ ಸೌಲಭ್ಯ ಒದಗಿಸಿಕೊಡಲು ಸಿದ್ಧನಿದ್ದು, ಪತ್ರಕರ್ತರು ನಿರ್ಭೀತಿಯಿಂದ ತಮ್ಮ ಕೆಲಸ ಮಾಡಿಕೊಂಡು ಹೋಗಲು ಅಗತ್ಯ ಸಹಕಾರ ನೀಡುವುದಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಅಣಲೇಕೊಪ್ಪದ ಸ್ತ್ರೀ ಶಕ್ತಿ ಭವನದ ಮೇಲ್ಭಾಗದಲ್ಲಿ ಶುಕ್ರವಾರ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪತ್ರಕರ್ತರ ಕಾರ್ಯಚಟುವಟಿಕೆಗಳಿಗೆ ನೂತನ ಸಭಾಭವನ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಬಂಧುಗಳೇ, ಇದು ಸ್ವಲ್ಪ ತಡವಾಗಿದ್ದಕ್ಕೆ ಬೇಸರ ಮಾಡ್ಕೋಬೇಡಿ. ಯಾಕಂದರೆ ಕೆಲವು ಅಡಚಣೆಗಳಿದ್ದು ಕೆಲವೊಂದು ಕೊಡುವಂಥ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ನಾನು ನಾಗಪ್ಪಗೆ ಅವತ್ತೇ ಹೇಳಿಬಿಟ್ಟಿದ್ದೆ. ನಾನು ಒಂದು ವೇಳೆ ನಾಗಪ್ಪನ ದುಡ್ಡು ಕೊಟ್ಟಿಲ್ಲ ಅಂದರೆ ನನ್ನ ಗ್ರ್ಯಾಂಟಲ್ಲೇ ಕೊಡಬೇಕಂತ ತೀರ್ಮಾನ ಇತ್ತು. ಅದೇನು ದುಡ್ಡಿಂದೇನು ಇದೇನು ಕೊರತೆ ಇರಲಿಲ್ಲ. ನಾನು ನಗರಸಭೆಯಲ್ಲೇ ಕೊಡುವೆ ಅಂತ ನಾನು ಹೇಳಿದ್ದೆ. ಅದರಿಂದ ಅವರು ಅಲ್ಲಿ ಕೊಟ್ಟಿದ್ದಾರೆ. ಶಾರ್ಟೇಜ್ ಬಂದರೆ ನಾನು ಇದನ್ನು ಹಾಕ್ಕೊಡ್ತೀನಿ, ಏನು ತಲೆ ಕೆಡಿಸ್ಕೊಬೇಡಿ, ಶುರು ಮಾಡಿಬಿಡಿ ನೀವು ಇವತ್ತು ಅಷ್ಟೇ. ಯಾಕಂದರೆ ಒಬ್ಬ ಪತ್ರಕರ್ತರಿಗೆ ಹೇಳ್ತೀನಿ, ಹಿಂದೇನೂ ಸಹ ನಾನು ಬೇರೆ ಕಡೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಸರಿ ಇಲ್ಲ ಬೇಡ ಅಂತ ಹೇಳಿದ್ರಿ. ಆನಂತರ ನಾನು ಇಲ್ಲಿ ಬಂದ್ರಿ, ಬಹುಶಃ ಆಮೇಲೆ ಇಲ್ಲಿ ಬಂದ್ರಿ. ಹಿಂದೆ ಅಲ್ಲಿಗೂ ಸಹ ನಾನು ಬಿಲ್ಡಿಂಗ್ ದುಡ್ಡು ಕೊಟ್ಟಿದ್ದೀನಿ. ನಾನು ಆವಾಗಲೂ ಅಲ್ಲಿ ದುಡ್ಡು ಕೊಟ್ಟಿದ್ದೆ, ಸ್ವಲ್ಪ ಸಹಕಾರವನ್ನು ನಾನು ಮಾಡಿದ್ದೆ. ಪತ್ರಕರ್ತರಿಗೆ ಬಹುಶಃ ಶಿವಮೊಗ್ಗದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಒಂದು ಕಟ್ಟಡಗಳಿದ್ದಾವೆ. ನಮ್ಮ ಸಾಗರದಲ್ಲಿ ಅಲ್ಲಿ ಕಟ್ಟಿದ್ದೀವಿ. ಈಗ 2 ಆಗಿದ್ದರಿಂದ ನಿಮ್ಮಲ್ಲಿ ಒಕ್ಕೂಟದಲ್ಲೇ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಸ್ವಲ್ಪ ಗೊಂದಲ ಆಯಿತು. ಏನೇ ಇರಲಿ, ನಾವು ಮಾಡುವಂಥ ಕೆಲಸದಲ್ಲಿ ನಾವು ಮಾಡಿಕೊಡ್ಬೇಕು. ಖಂಡಿತ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಳ್ಳಿ. ಮತ್ತು ಆನಂತರ ಫರ್ನಿಚರ್ಸ್ ಅವೆಲ್ಲ ಏನಿದೆ ಅವೆಲ್ಲ ಮುಂದೆ ನೋಡೋಣ. ಅದಕ್ಕೂ ಸಹ ಕೊಡಲಿಕ್ಕೆ ಅವಕಾಶ ಇದೆ. ನಾಗಪ್ಪನವ್ರಿಗೆ ಹೇಳಿ ಅದಕ್ಕೂ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಒಟ್ಟಿನಲ್ಲಿ ಪತ್ರಿಕೆಯವರಿಗೆ ಯಾವುದೇ ಸಮಸ್ಯೆಯಾಗಿ ನೋಡ್ಕೊಳ್ಳೋಂಥ ಕೆಲಸ ನಮ್ಮ ಜವಾಬ್ದಾರಿ, ನಾವು ಮಾಡಿಕೊಡ್ತೀವಿ. ನೀವೇನು ಹೆದರ್ಕೋಬೇಡಿ. ಪತ್ರಿಕಾ ರಂಗಕ್ಕೆ ಮೊದಲ ಆದ್ಯತೆ ನಾವು ಕೊಡ್ತೀವಪ್ಪ. ನೀವು ಯಾವುದೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ.
ಆಯಿತಾ. ಆಮೇಲೆ ಪತ್ರಿಕೆಯ ಸಂಘ ಎಲ್ಲ ಪತ್ರಕರ್ತರು ನಾನು ಹೇಳೋದಷ್ಟೇ, ನಿಮ್ಮಲ್ಲಿ ಒಂದಾಗಿರಿ, ಒಗ್ಗಟ್ಟಾಗಿರಿ, ನಿಮ್ಮ ಬಲವನ್ನು ಚೆನ್ನಾಗಿಟ್ಕೊಳ್ರಿ. ಯಾಕಂದರೆ ಪತ್ರಿಕಾ ರಂಗ ಒಂದಾಗಿದ್ದರೆ ನಮಗೂ ಖುಷಿ ಆಗುತ್ತೆ. ನೀವು ಅಲ್ಲಿ ಇಲ್ಲಿ ಆದಾಗ ನಮಗೂ ಸ್ವಲ್ಪ ಇದಾಗುತ್ತೆ, ಯಾಕಂದರೆ ಭಾಳ ಬೇಸರ ಆಗುತ್ತೆ. ನೀವು ಒಗ್ಗಟ್ಟಿರಬೇಕು. ನಾನು ಮೊನ್ನೆ ಶಿವಮೊಗ್ಗದ ಅಧ್ಯಕ್ಷರ ಹತ್ರನೂ ಮಾತಾಡಿದ್ದೀನಿ, ಮೊನ್ನೆ ಪ್ರೆಸ್ ಮೀಟ್ ಮಾಡೋಕ್ಕೆ ಶಿವಮೊಗ್ಗ ಹೋದಾಗಲೂ ಮಾತಾಡಿದ್ದೀನಿ, ನೀವೆಲ್ಲ ಒಂದಾಗ್ರಿ ಮರ್ರ ಎಲ್ಲ ಕಟ್ ಮಾಡಿ ಅಂತ. ಎಲ್ಲ ತೀರ್ಮಾನ ಆಗ್ತದೆ, ಎಲ್ಲ ಕಡೆ ಆಗಿದೆ, ನಾವು ಆಗ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾಗೇಶ್ ಅವರ ನೇತೃತ್ವದಲ್ಲಿ ಪತ್ರಿಕಾ ಸಂಘ ಭಾಳ ಚೆನ್ನಾಗಿ ನಡೀತದೆ. ನಿಮ್ಮ ಎಲ್ಲ ಇದಕ್ಕೂ ನಾವು ಸಹಕಾರ ಕೊಡ್ತೀವಿ. ನಾವು ಯಾವತ್ತು ನೀವು ಸ್ಪೋರ್ಟ್ಸ್ ಮಾಡ್ತೀರಾ ಓಕೆ, ಟೂರ್ ಹೋಗ್ತೀರಾ ಓಕೆ, ನಾವು ಇದ್ದೀವಿ, ನಾಗಪ್ಪನವ್ರು ಇದ್ದಾರೆ, ಎಲ್ಲರೂ ಎಲ್ಲರಿಗೂ ನಿಮ್ಮ ಸಹಕಾರ ಕೊಡ್ತಾರೆ. ನಮ್ಮ ಎಲ್ಲ ಮುಖಂಡರಿಗೂ ಹೇಳೋದಷ್ಟೇ, ಪತ್ರಿಕೆಯವರಿಗೆ ಪಾಪ ಅವರ ದೈನಂದಿನ ಇದಕ್ಕೆ ಯಾವುದೇ ಇರೋಲ್ಲ ಅವರಿಗೆ, ಅದಕ್ಕೂ ಸಹ ಸಹಕಾರ ಕೊಡುವಂಥ ಭಾವನೆಗಳನ್ನು ನಾವೆಲ್ಲರೂ ಇಟ್ಕೋಬೇಕು. ಮತ್ತು ಪತ್ರಿಕೆ ರಂಗದವರು ನನ್ನ ಮೇಲೂ ಬರೀರಿ, ಯಾರು ಬೇಕಾದ್ರೂ ಬರೀ, ನಿಮ್ಮ ಬರೆಯೋ ಹಕ್ಕು ನಿಮಗಿದೆ, ಅದಕ್ಕೆ ನಾವು ಹೇಳೋಕ್ಕೆ ಬರೋದಲ್ಲ, ಅದನ್ನು ಅಡಚಣೆ ಮಾಡೋಕ್ಕೆ ನಾವು ಬರೋಲ್ಲ. ಯಾವ್ದು ಬೇಕು ನಿಮಗೆ ಹಕ್ಕಿದೆ ಅದು ಬರೀರಿ, ಅದಕ್ಕೆ ನಾವು ಯಾವುದು ಅಡಚಣೆ ಮಾಡೋದಲ್ಲ, ಅದಕ್ಕೆ ನಾವು ಯಾವುದು ಧೋರಣೆನೂ ಮಾಡೋಲ್ಲ, ನಿಮ್ಗೆ ಬೈಯೋದು ಇಲ್ಲ, ನಾನೇನು ಮಾತಾಡೋದು ಇಲ್ಲ ನಾವು ಯಾರು. ಯಾಕಂದರೆ ಪತ್ರಿಕೆ ರಂಗ ಒಂದು ನಮ್ಮಲ್ಲಿ ಹಂಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೆ ಈಗ ಮತ್ತೊಂದು ಅಂಗ ಹುಟ್ಕೊಂಡೈತೆ, ಅದೇ ಇವತ್ತು ಪತ್ರಿಕೆ ರಂಗ ಆಗಿದೆ. ಆ ಪತ್ರಿಕೆ ರಂಗ ಸ್ಟ್ರಾಂಗ್ ಆಗಿರಲಿ ಅನ್ನೋದು ನಮ್ಮ ಉದ್ದೇಶ. ನಿಮಗೇನು ಸೌಲಭ್ಯಗಳ ಕೊರತೆ ಇಲ್ಲದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಿದೆ. ಒಬ್ಬ ಶಾಸಕನಾಗಿ ಖಂಡಿತ ನಾನು ಮಾಡಿಕೊಡ್ತೀನಿ. ಯಾವುದು ಮುಂದಿನ ಇದರಲ್ಲಿ ಮೇಡಮರೇ ಈ ಜಾಗವನ್ನು ನೀವು ಇಟ್ಕೊಳ್ರಿ, ಮಹಿಳಾ ಸಂಘಟನೆಗಳು ಏನೇನು ಮೀಟಿಂಗ್ ಮಾಡಬೇಕು ನೀವು ಮಾಡ್ಕೊಳ್ಳಿ. ಆನಂತರ ಅಲ್ಲಾದಮೇಲೆ ಒಂದು ಸರಿ ಪೇಂಟ್ ಮಾಡಿ ನಿಮ್ಗೆ ಪೇಂಟ್ ಮಾಡಿಕೊಡಿ ನಾಗಪುರ, ಮಾಡಿಬಿಟ್ಟು ಒಂದು ಸರಿ ಕೊಟ್ಬಿಡಿ, ಅದನ್ನು ಅವ್ರು ಉಪಯೋಗ ಮಾಡ್ಕೊಳ್ಳಿ. ಅದು ಅಲ್ಲಿ ಹೋದ್ಮೇಲೆ ಅವ್ರು ಉಪಯೋಗ ಮಾಡ್ಕೊಳ್ಳಿ, ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ಒಕ್ಕೂಟಗಳ ಅವಕಾಶ ಮಾಡಿಕೊಡ್ತೀವಿ. ಏನೇ ಇದ್ದರೂ ಸಹಕಾರ ಕೊಡುವಂಥ ಜವಾಬ್ದಾರಿ ನಂದಾಗಿರುತ್ತೆ ಅಷ್ಟೇ. ನಾನೇನು ಹೇಳೋದಿಲ್ಲ, ಆದಷ್ಟು ಬೇಗ ಮುಗಿಸೋ ಕೆಲಸ ನಾಗಪ್ಪನೇ ಆದಷ್ಟು ಬೇಗ ಮುಗಿಸಿ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿ ಕೊಟ್ಬಿಡಿ, ಸರಿನಾ? ಇಷ್ಟೇ, ನಿಮ್ಮ ಅಭಿವೃದ್ಧಿಯಲ್ಲೇ ನಾವು ಇದ್ದೀವಿ. ಆಮೇಲೆ ಸೈಟಿಂದ ಹೇಳಿದ್ದೀರಿ, ಅದು ಅರ್ಜಿ ವಜಾ ಆಗಿದೆ, ಅದು ಮತ್ತೆ ಬೆಂಗಳೂರಿಗೆ ಕಳಿಸಿ ಅಲ್ಲಿಂದ ಮುಖ್ಯಮಂತ್ರಿಗಳ ಸೈನ್ ಮಾಡಿ ಕಳಿಸ್ಕೊಡೋ ಜವಾಬ್ದಾರಿ ನಂದಿದೆ, ಸರಿನಾ? ಅದಕ್ಕೂ ನಾನು ಪ್ರಯತ್ನ ಪಡ್ತೀನಿ, ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ, ಮುಖ್ಯಮಂತ್ರಿ ಮುಂದೆನೇ ಹೋಗಿ ಸೈನ್ ಹಾಕ್ಸಿ ಕಳಿಸ್ಕೊಡ್ತೀನಿ, ಸರಿನಾ? ಅದನ್ನು ನಾನು ಮಾಡಿಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿ, ಮೇಂಟೈನ್ ಮಾಡೋಕ್ಕೆ ಪುಸ್ತಕಗಳು ಇರಲ್ಲ, ಇಚ್ಛಾಶಕ್ತಿಗೂ ಇರಲ್ಲ. ಕೆಲವೊಮ್ಮೆ ಮಲೆನಾಡಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಇದೆ, ನಿಮ್ಮ ಎಡಬಲ ಕಾಣ್ತದೆ. ಇದನ್ನು ಈ ಮೇಲ್ಗಡೆ ನಾವು ಇದ್ರ ಮೇಲ್ಗಡೆ ಮತ್ತೊಂದು ಫ್ಲೋರನ್ನು ಕಟ್ಟಿ ಸ್ಲೋಪು ಸೀಟ್ಗಳನ್ನು ಹಾಕಿ ಸೀಲಿಂಗ್ ಮಾಡೋದ್ರಿಂದ ಒಂದು ನಮ್ಮ ಸಹೋದರರಾದ ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ, ಇನ್ನೊಂದು ನಮ್ಮ ಸರ್ಕಾರಿ ಕಟ್ಟಡ ಉಳ್ಕೊಳ್ತದೆ. ಇಲ್ಲ ಅಂದರೆ ನಾವು ಇದೇ ಸ್ಥಿತಿಯಲ್ಲಿ ಬಿಟ್ಟರೆ ನಮ್ಮ ಇಂಜಿನಿಯರ್ಗಳ ಬಗ್ಗೆ ಒಂದು ಗಾಡಿ, ಒಬ್ಬ ಇಂಜಿನಿಯರ್ ಏನು ಮಾಡ್ತಾನೆ, ಒಂದು ಕಟ್ಟಡ ಬಿಲ್ ಮಾಡಿಬಿಡ್ತಾನೆ. ಆಮೇಲೆ ಮತ್ತೊಬ್ಬ ಬರ್ತಾನೆ ಇಂಜಿನಿಯರ್, ಒಂದು 5 ವರ್ಷ ಬಿಟ್ಟು ಸರ್, ಆಮೇಲೆ ಆ ಬಿಲ್ಡಿಂಗ್ ನಿರ್ವಹಣೆಗೆ ಅಂತ ಒಂದು 2 ಲಕ್ಷ ಬಂದ್ಬಿಡ್ತು. ಬಂದು ನೋಡ್ತಾನೆ ಸೈಟಿಗೆ ಭವನನೇ ಖರ್ಚ ಆಗುತ್ತೆ. ಅವಾಗ ಏನು ಮಾಡ್ತಾನೆ, ಇನ್ನೇನು ಮಾಡೋದು ಅಂತ ಅವನು ನಿರ್ವಹಣೆ ಬಿಲ್ ಬರ್ಬಿಡ್ತಾನೆ. ಆಮೇಲೆ 5 ವರ್ಷ ಬಿಟ್ಟು ಆದಮೇಲೆ ಇನ್ನೊಂದು ಶ್ರೀಶಕ್ತಿ ಭವನ ಕಟ್ಬೇಕು ಅಂತ ಬರಬೇಕು. ಅವಾಗಕ್ಕೆ ಇಂಜಿನಿಯರ್ ಏನು ಮಾಡ್ತಾನೆ, ಇನ್ನೊಂದು ಸ್ತ್ರೀಶಕ್ತಿ ಭವನ ಅಂತ ಇದ್ದಿದ್ದಿಲ್ಲ ತಗೊಳ್ತಾನೆ, ಎಲ್ಲೂ ಅವಾಗ ಏನು ಮಾಡ್ತಾನೆ, ಹಾಲಿಗೆ ಸ್ತ್ರೀಶಕ್ತಿ ಭವನ ಡೆಮಾಲಿಷ್ ಮಾಡಿ ಹೊತ್ತಾಗಿ ಕಟ್ಬೋದು. ಅಂದರೆ ಸ್ತ್ರೀಶಕ್ತಿ ಭವನ ಕಟ್ದಂಗೆ ಆಯಿತು, ನಿರ್ವಹಣೆ ಮಾಡ್ದಂಗೆ ಆಯಿತು. ಮತ್ತೊಂದು ಅದೇ ಜಾಗಸ್ಥ, ಅಂದರೆ ನಮ್ಮ ಇಂಜಿನಿಯರ್ಗಳ ಬಗ್ಗೆ ಆ ಥರ ಇದೆ. ಅಂದರೆ ಈ ಥರ ನಾವು ಬೇರೆ ಭದ್ರತೆಯನ್ನು ಮಾಡ್ಕೊಳ್ಳದೇ ಇದ್ದರೆ, ಈ ಸೋರ್ದೇನೆ ಮಾಡ್ಕೊಳ್ಳದೇ ಇದ್ದರೆ ಆ ಥರದ ಒಂದು ಗಾಳಿಗೆ ನಾವು ಅಪಾಶ ಗುರಿಯಾಗಬೇಕಾಗಿತ್ತು. ಇದರ ನಮ್ಮ ಸದುದ್ದೇಶ 2 ಇದೆ. ನಿಮಗೂ ಒಂದು ನೆಲೆ ಕಲ್ಪಿಸಬೇಕು, ನಮ್ಮ ಸರ್ಕಾರಿ ಕಟ್ಟಡವನ್ನು ನಾವು ಉಳಿಸಿಕೊಳ್ಳಿಸೋಣ. ಮತ್ತು ಈ ಭಾಗ ನಾವು ಬೇರೆ ಚಟುವಟಿಕೆಗೆ, ನಮ್ಮ ಮಹಿಳಾ ಸಂಘಗಳಿಗೆ ಚಟುವಟಿಕೆಗಳಿಗೆ ಕೂಡ ಕಲಿಸಲಾಗುತ್ತೆ. ಸಾಹೇಬರಿಗೆ ಲೇಟ್ ಆಯಿತು, ಆದರೂ ನಮ್ಮ ಸಾಹೇಬರು ಪದೇ ಯಾಕೆ ಇಷ್ಟು ಕ್ರೂರಾಗಿ ಇನ್ನೂ 10 ಲಕ್ಷವನ್ನು ಇಟ್ಟಿದ್ದಾರೆ. ಈಗ ನಾವು 5 ಲಕ್ಷದಲ್ಲಿ ಯಾಕೆ ಬುದ್ಧಿ ಪೂಜೆ ಮಾಡಿದ್ದೀವಿ ಅಂದರೆ, ಅವರು ಎಷ್ಟು ದಿವಸ ನೀನು ಹೇಳಿದ್ರೆ ನಾನು ಹೇಳ್ತಾ ಇರೋದು ಅಂತ ಅವರು ನನಗೆ ಜೋರು ಮಾಡಿದಾಗ ನಾವು ಬೇರೆ ಸಂಪನ್ಮೂಲದಿಂದ ಕಾಮಗಾರಿ ಟೆಂಡರ್ ಮಾಡಿ ನಾವು ಇದು ಏನು ಅಡ್ವಾನ್ಸ್ ಕಾಮಗಾರಿ ಅಲ್ಲ. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ. ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ, ಉಪಾಧ್ಯಕ್ಷ ಲೋಕೇಶ್ ಕುಮಾರ್, ಖಜಾಂಚಿ ಎಂ.ಜಿ. ರಾಘವನ್, ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗಂಗಾಬಾಯಿ, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ, ಸೈಯದ್ ಜಾಕೀರ್, ಮಧುಮಾಲತಿ, ಲಲಿತಮ್ಮ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.